ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್. ಇವತ್ತು ನಾವು 10ನೇ ತರಗತಿಯ ಹಿಂದಿ ಪಾಠ ಡಾಕ್ಟರ್ ವಿಜಯ್ ಗುಪ್ತಾರವರು ಬರೆದಿರುವ 10ನೆಯ ಪಾಠ ದುನಿಯಾ ಮೇ ಪಹಲಾ ಮಕಾನ್ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. क्या आप जानना चाहते हैं कि मानव ने अपने पहला मकान या घर कैसे बनाया है? तो चलिए पाठ को शुरू करते हैं. मानव को सतत प्रयत्नशील होना चाहिए ಅಂತಂದರೆ ಮಾನವನು ಯಾವಾಗಲೂ ಕೂಡ ಸತತವಾಗಿ ಪ್ರಯತ್ನಶೀಲವಾದಿಯಾಗಿರಬೇಕು. ಯಾಕೆ ಅಂತಂದರೆ ಪ್ರಯತ್ನಕ್ಕೆ ಫಲವಿದೆ. ನಾವು ಕೂಡ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತಂದರೆ ಪ್ರಯತ್ನಶೀಲರಾಗಿರಬೇಕು. दूसरों की सहायता से वह नवीन वस्तुओं को बनाना भी सीख सकता है. ಹೀಗೆ ಬೇರೆಯವರ ಸಹಾಯದಿಂದ ಅವನು ಹೊಸ ಹೊಸ ಆವಿಷ್ಕಾರಗಳನ್ನು ವಸ್ತುಗಳನ್ನು ಕಂಡುಹಿಡಿಯಬಹುದು, ಹೊಸದದ್ದು ಏನಾದರೂ ಸಾಧಿಸಬಹುದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ನ ಕೇವಲ ಲೋಗೋ ಸೆ ಅಪಿತು ಪ್ರಾಣಿಯೋ ಸೆ ಭೀ ಹಮೇ ಸೀಖ್ ಮಿಲ್ತಿ ಹೈ. ನ ಕೇವಲ ಲೋಗೋ ಸೆ, ಕೇವಲ ಜನರಿಂದ ಮಾತ್ರ ಅಲ್ಲ, ಬಟ್ ಅಂದರೆ ಪ್ರಾಣಿಯೋ ಸೆ ಭೀ ಹಮೇ ಸೀಖ್ ಮಿಲ್ತಿ ಹೈ. ಇಲ್ಲಿ ಇರುವಂತಹ ನಮ್ಮ ಸುತ್ತಮುತ್ತ ಇರುವಂತಹ ಪಶು ಪಕ್ಷಿಗಳಿಂದ ಕೂಡ ನಮಗೆ ಸೀಖ್ ಅಂತಂದರೆ ಶಿಕ್ಷಣ ಅಥವಾ ಕಲಿಯಲು ಏನಾದರೂ ಕೂಡ ಸಿಗುತ್ತದೆ. ನಾವು ಪ್ರಾಣಿ ಪಕ್ಷಿಗಳನ್ನು ಗಮನಿಸಿದರೆ ಅವರು ಮಾಡುವಂತಹ ಜೀವನ ವಿಧಾನ ಅಥವಾ ಅವುಗಳು ಜೀವಿಸುವಂತಹ ಪದ್ಧತಿಯನ್ನು ನಾವು ಕೂಡ ಅನುಸರಿಸಲು ಸಾಧ್ಯವಾಗುತ್ತದೆ. तो चलिए पाठ को पढ़ते हैं. पूर्वोत्तर भारत में बसने वाले सिंघफो आदिवासियों में जो कहानी कही जाती है उसके अनुसार सबसे पहला आदमी को मकान बनाना बहुत से पशुओं ने सिखाया. ಪೂರ್ವೋತ್ತರ ಭಾರತದಲ್ಲಿ ಇರುವಂತಹ ಸಿಂಘಫೋ, ನಮ್ಮ ಭಾರತದ ಪೂರ್ವ ಭಾಗದಲ್ಲಿ ಇರುವಂತಹ ಸಿಂಘಫೋ ಅನ್ನುವಂತಹ ಆದಿವಾಸಿಗಳಲ್ಲಿ ಇರುವಂತಹ ಒಂದು ಕತೆ ಏನನ್ನು ಹೇಳುತ್ತದೆ ಅಂತಂದರೆ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಕಾನ್ ಅಂತಂದರೆ ಗೃಹ ಅಥವಾ ಮನೆಯನ್ನು ಕಟ್ಟಲು ಪಶುಗಳು ಹೇಗೆ ಸಹಾಯ ಮಾಡಿದವು, ಕಲಿಸಿದವು ಅನ್ನೋದನ್ನು ಹೇಳ್ತಾರೆ. सिंघफो आदिवासी कहाँ रहते थे? पूर्वोत्तर भारत में रहते थे. और सबसे पहले आदमी को मकान बनाना किसने सिखाया? पशुओं ने सिखाया. उन दिनों आदमी गुफाओं में और पेड़ों के नीचे रहता था. उन दिनों ಅಂತಂದರೆ ಆ ದಿನಗಳಲ್ಲಿ, ಅಂದರೆ ತುಂಬ ಹಳೆಯ ಕಾಲದಲ್ಲಿ ಮನುಷ್ಯ ಗುಹೆಗಳಲ್ಲಿ ಮತ್ತು ಗಿಡ ಮರಗಳ ಕೆಳಗೆ ಜೀವನವನ್ನು ನಡೆಸುತ್ತಿದ್ದನು. उस समय किंदू लालिम और किंचा लाली दाम नामक दो दोस्तों ने तय किया कि वे मकान बनाएंगे. ಆ ಒಂದು ಸಮಯದಲ್ಲಿ ಕಿಂದು ಲಾಲಿಮ್ ಮತ್ತು ಕಿಂಚಾ ಲಾಲಿ ದಾಮ್ ಹೆಸರಿನ ಇಬ್ಬರು ಗೆಳೆಯರು ಒಂದು ಮನೆಯನ್ನು ಕಟ್ಟಬೇಕು ಅಂಥೇಳಿ ನಿರ್ಧಾರವನ್ನು ಮಾಡ್ತಾರೆ. ತೈಕಿಯಾ ಅಂತಂದರೆ ನಿರ್ಧಾರ ಮಾಡಿದರು. ಮುಷ್ಕಿಲ್ ಯಹ ಥಿ ಕೆ ವೋ ನಹೀ ಜಾನ್ತೆ ಕಿ ಮಕಾನ್ ಕೈಸೆ ಬನಾಯೆ ಜಾತೆ ಹೈ. ಮುಷ್ಕಿಲ್ ಯಹ ಥಿ ಆದರೆ ಸಮಸ್ಯೆ ಏನಾಗಿತ್ತು ಅಂದರೆ ವೇ ನಹೀ ಜಾನ್ತೆ ಥೇ, ಅವ್ರಿಗೆ ಗೊತ್ತಿರಲಿಲ್ಲ ಕಿ ಮಕಾನ್ ಕೈಸೆ ಬನಾಯೆ ಜಾತೆ ಹೈ, ಮನೆಗಳನ್ನು ಹೇಗೆ ಕಟ್ಟಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಯಾಕೆ ಅಂತಂದರೆ ಅದಕ್ಕಿಂತ ಮುಂಚೆ ಯಾರೂ ಕೂಡ ಮನೆಗಳನ್ನು ನಿರ್ಮಾಣ ಮಾಡಿಯೇ ಇರಲಿಲ್ಲ. इसलिए वे पशुओं से पूछताछ करने के लिए जंगल की ओर चल पड़े. वो कहाँ चल पड़े? जंगल की ओर चल पड़े. इसलिए ಹಾಗಾಗಿ ಆ ಇಬ್ಬರೂ ಕೂಡ ಪಶುಗಳಿಂದ पूछताछ ಅಂತಂದರೆ ವಿಚಾರಿಸಲು ಕರ್ನೆ ಕೆ ಲಿಯೆ ಜಂಗಲ್ ಕಿ ಓರ್ ಚಲ್ ಪಡೆ. ಅವರಿಬ್ಬರೂ ಕೂಡ ಆ ಪಶುಗಳಿಂದ ಏನನ್ನಾದರೂ ಕೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ಇಬ್ಬರೂ ಕೂಡ ಜಂಗಲ್ ಅಂತಂದರೆ ಅರಣ್ಯದ ಕಡೆಗೆ ನಡೀತಾರೆ. उनकी मुलाकात सबसे पहले हाथी से हुई. उनके मुलाकात पहले किनसे हुई? हाथी से हुई. ಅಂದರೆ ಅವರು ಮೊದಲಿಗೆ ಆನೆಯನ್ನು ಭೇಟಿಯಾಗ್ತಾರೆ. दोनों दोस्तों ने हाथी को नमस्कार किया. ಅವರಿಬ್ಬರೂ ಕೂಡ ಆನೆಗೆ ನಮಸ್ಕಾರಗಳನ್ನು ಹೇಳಿ फिर कहा, हाथी भाई हम लोग मकान बनाना चाहते हैं. आप बता सकते हैं कि मकान कैसे बनाए जाते हैं?
उन दोनों ने हाथी से कहा, ಆನೆಯಣ್ಣ ನಾವು ಮನೆಯನ್ನು ಕಟ್ಟಬೇಕು ಅಂತ ಇದ್ದೀವಿ. आप बता सकते हैं ನೀವು ಹೇಳಬಹುದಾ कि मकान कैसे बनाए जाते हैं, ಮನೆಯನ್ನು ಹೇಗೆ ಕಟ್ಟೋದು ಅಂಥೇಳಿ ದಯವಿಟ್ಟು ನೀವು ಹೇಳ್ರಿ ಅಂಥೇಳಿ ಆನೆಯನ್ನು ಕೇಳ್ತಾರೆ. हाथी बोला, इसमें क्या कठिनाई है, पेड़ों से लकड़ी से इतने मोटे और मजबूत गोले काट लो जितने मेरे पैर है. हाथी बोला, जिसमें क्या कठिनाई है, ಅದರಲ್ಲಿ ಏನು ಕಠಿನಾಯಿ ಇದೆ, ನಿಮಗೆ ಕಷ್ಟ ಇದೆ. ಪೇಡೋं से लकड़ी के इतने मोटे और मजबूत गोले काट लो. ಪೇಡೋ ಅಂತಂದರೆ ಮರಗಳಿಂದ, ಲಕಡಿ ಅಂತಂದರೆ ಕಟ್ಟಿಗೆ, ಮರಗಳಿಂದ ಇಷ್ಟು ದಪ್ಪ ಇರುವಂತಹ ಮರವನ್ನು ಕಟ್ ಮಾಡಿರಿ. ಮತ್ತು ಮಜಬೂತ್ ಅಂತಂದರೆ ಗಟ್ಟಿ ಮುಟ್ಟಾದಂತಹ, ಗೋಲ ಅಂತಂದರೆ ವೃತ್ತಾಕಾರವಾಗಿರುವಂತಹ ಮರವನ್ನು ಕಟ್ ಮಾಡಿ, ಜಿತನೆ ಮೇರೆ ಪೈರ್ ಹೇ, ಎಷ್ಟು ನನ್ನ ಕಾಲು ದಪ್ಪ ಇದೆ ಅಷ್ಟು ದಪ್ಪ ಇರುವಂತಹ ಒಂದು ಮರವನ್ನು ಕಟ್ ಮಾಡಿರಿ ಅಂತ ಆನೆ ಹೇಳ್ತದೆ. दोनों दोस्तों ने आगे पूछा, इसके बाद क्या करना पड़ेगा. ಅವರಿಬ್ಬರು ಕೇಳ್ತಾರೆ, ಆಮೇಲೆ ಏನು ಮಾಡಬೇಕು, ಇಸ್ಕೆ ಬಾದ್ ಇದಾದ ಮೇಲೆ ನಂತರ ಏನು ಮಾಡಬೇಕು ಅಂತ ಕೇಳ್ತಾರೆ. ಹಾಥಿನೇ ಉತ್ತರ ದಿಯಾ, ಆಗೆ ಕಿ ಬಾತ್ ತೋ ಮೈ ನಹಿ ಜಾನ್ತಾ, ಮುಂದೆ ಏನು ಅಂತ ನನಗೆ ಗೊತ್ತಿಲ್ಲ. ಮುಜೆ ರತ್ತಿ ಭರ್ ಭಿ ಪತಾ ನಹಿ, ನನಗೆ ಒಂದು ಚೂರು ಕೂಡ ಅದ್ರ ಬಗ್ಗೆ ಏನೋ ಗೊತ್ತಿಲ್ಲ. ಆದರೆ ದಪ್ಪವಾಗಿರುವಂಥ ಗಟ್ಟಿ ಮುಟ್ಟಾದಂತಹ ನನ್ನ ಕಾಲಿನಂತಹ ಮರವನ್ನು ನೀವು ಕಟ್ ಮಾಡಿರಿ ಅಂಥೇಳಿ ಮೊದಲು ಆನೆ ಹೇಳ್ತದೆ. ದೋನೋ ದೋಸ್ತ್ ಆಗೇ ಬಢೆ, ಇಬ್ಬರು ಕೂಡ ಗೆಳೆಯರು ಮುಂದೆ ಸಾಗ್ತಾರೆ. ರಾಸ್ತೆ ಮೇ ಉನ್ಹೆ ಸಾಂಪ್ ಮಿಲಾ, ರಾಸ್ತೆ ಮೇ ಉನ್ಕೋ ಕ್ಯಾ ಮಿಲಾ, ಸಾಂಪ್ ಮಿಲಾ, ದಾರಿಯಲ್ಲಿ ಅವರಿಗೆ ಒಂದು ಹಾವು ಸಿಕ್ಕಿತು. ದೋಸ್ತೋನೆ ಸಾಪ್ ಕೋ ರೋಕಾ, ದೋಸ್ತೋನೆ ಕ್ಯಾ ಕಿಯಾ, ಸಾಂಪ್ ಕೋ ರೋಕಾ ಅಂತಂದರೆ ಆ ಹಾವನ್ನು ನಿಲ್ಲಿಸ್ತಾರೆ. ಉಸೆ ನಮಸ್ಕಾರ ಕಿಯಾ, ಅದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾರೆ. ಬೋಲೆ, ಸಾಂಪ್ ಭಾಯ್ ಹಮ್ ಲೋಗ್ ಘರ್ ಬನಾನಾ ಚಾಹತೆ ಹೇ. ಸಾಂಪ್ ಭಾಯ್ ಅಂತಂದರೆ ಹಾವಿಗೆ ಹೇಳ್ತಾರೆ, ಹಾವಣ್ಣ ನಾವು ಮನೆಯನ್ನು ಕಟ್ಟಬೇಕು ಅಂತ ಇದ್ದೀವಿ. ಕ್ಯಾ ಆಪ್ ಬತಾ ಸಕ್ತೆ ಹೇ ಕಿ ಕೈಸೆ ಬನಾಯೆ ಜಾಯೆ, ಕೇಳ್ತಾರೆ, ನಾವು ಮನೆಯನ್ನು ಕಟ್ಟಬೇಕು ಅಂತ ಇದ್ದೀವಿ, ಹೇಗೆ ಮನೆ ಕಟ್ಟೋದು ಅಂತ ಹಾವನ್ನು ಕೇಳ್ತಾರೆ. ಹಾಥಿನೇ ಹಮ್ಸೆ ಕಹಾ है कि उसके पैर जैसे मजबूत और मोटे लकड़ी के गोले पेड़ से काट लो. ಈಗ ಆನೆ ಏನು ಹೇಳಿದೆ ಅಂತಂದರೆ, ಗಟ್ಟಿ ಮುಟ್ಟಾಗಿರುವಂತಹ ಮರದ ದಿಮ್ಮಿಗಳನ್ನು ಕಟ್ ಮಾಡ್ರಿ ಅಂತ ಹೇಳಿದೆ. ಉಸೆ ಬಸ್ ಇತ್ನಾ ಹಿ ಮಾಲೂಮ್ ಹೈ, ಆನೆಗೆ ಇಷ್ಟು ಮಾತ್ರ ಗೊತ್ತಿರೋದು. ಆಗೇ ಕಿ ಬಾತ್ ವಹ ನಹಿ ಜಾನ್ತಾ, ಆನೆಗೆ ಅದರ ಮುಂದೆ ಏನು ಮಾಡಬೇಕು ಅಂಥೇಳಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸಾಂಪ್ನೆ ಕಹಾ, ऐसा करो कि लकड़ी ऐसी पतली और लंबी काटो जैसे मैं हूँ. सांप ने क्या कहा, ऐसा करो, ಹಿಂಗೆ ಮಾಡ್ರಿ, ಲಕಡಿ ಕೆ ಐಸೆ ಪತ್ಲಿ ಅವ್ರ ಲಂಬಿ ಕಾಟೋ, ಆ ಕಟ್ಟಿಗೆನ ಹೆಂಗೆ ಕಟ್ ಮಾಡ್ರಿ ಅಂತಂದರೆ ಉದ್ದವಾಗಿರಬೇಕು ಮತ್ತು ತೆಳುವಾಗಿರಬೇಕು. ಪತ್ಲಿ ಅಂದರೆ ತೆಳುವಾಗಿರುವಂಥದ್ದು, ಲಂಬಿ ಅಂತಂದರೆ ಉದ್ದವಾಗಿರುವಂಥದ್ದು. ತೆಳುವಾಗಿರುವ ಮತ್ತು ಉದ್ದವಾಗಿರುವಂತೆ ಆ ಕಟ್ಟಿಗೆಯನ್ನು ನೀವು ಕಟ್ ಮಾಡ್ಕೊಳ್ರಿ ಅಂಥೇಳಿ ಹಾವು ಹೇಳ್ತದೆ. ದೋಸ್ತ್ನೇ ಪೂಛ, ಉಸ್ಕೆ ಬಾದ್ ಫಿರ್ ಕ್ಯಾ ಕರ್ನಾ ಪಡೇಗಾ, ಮತ್ತೆ ಕೇಳ್ತಾರೆ, ಆಯಿತು ಅದನ್ನು ಕಟ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಸಾಂಪ್ನೆ ಕಹಾ, ಆಗೇ ಕಿ ಬಾತ್ ಮೈ ನಹಿ ಜಾನ್ತಾ, ಮುಂದೆ ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಮುझे ರತ್ತಿ ಭರ್ ಪತಾ ನಹಿ, ನನಗೂ ಕೂಡ ಅದ್ರ ಬಗ್ಗೆ ಹೆಚ್ಚೇನು ಗೊತ್ತಿಲ್ಲ. ಆದರೆ ತೆಳುವಾಗಿರುವಂಥ ಉದ್ದದಾಗಿರುವಂಥ ಕಟ್ಟಿಗೆಗಳನ್ನು ಕಟ್ ಮಾಡಿಕೊಳ್ರಿ ಅಂತ ಆನೆ ಹೇಳ್ತದೆ. ದೋನೋ ದೋಸ್ತ್ ಅವ್ರು ಆಗೇ ಬಡೆ, ಅವರಿಬ್ಬರು ಕೂಡ ಮತ್ತೆ ಮುಂದೆ ಹೋಗ್ತಾರೆ. ರಾಸ್ತೆ ಮೇ ಸಡಕ್ ಕಿನಾರೆ ಉನ್ಹೆ ಏಕ್ ಭೈಂಸ್ ಖಡಿ ಮಿಲಿ. ಸಡಕ್ ಕಿನಾರೆ ಅಂದರೆ ರಸ್ತೆಯ ಪಕ್ಕದಲ್ಲಿ ಅವ್ರಿಗೆ ಒಂದು ಎಮ್ಮೆ ನಿಂತಿರೋದು ಕಾಣಿಸ್ತದೆ. ಭೈಂಸ್ಕ ಭೈಂಸಾ ಮರ್ ಗಯಾ ಥಾ, ಭೈಂಸ್ ಅಂದರೆ ಎಮ್ಮೆ, ಭೈಂಸಾ ಅಂದರೆ ಕೋಣ. ಆ ಎಮ್ಮೆಯ ಒಂದು ಕೋಣ ಅಲ್ಲಿ ಸತ್ತು ಬಿದ್ದಿತ್ತು. ಭೈಂಸೆ ಕಾ ಮಾಂಸ್ ದೂಸರೆ ಜಾನ್ವರ್ ಖಾ ಗಯೇ ಥೇ, ಆ ಒಂದು ಕೋಣದ ಮಾಂಸವನ್ನು ಎಲ್ಲ ಪ್ರಾಣಿಗಳು, ಬೇರೆ ಬೇರೆ ಯಾವ್ಯಾವುದೋ ಪ್ರಾಣಿಗಳು ತಿಂದು ಅದರ ಎಲುಬುಗಳು ಮಾತ್ರ ಅಲ್ಲಿ ಉಳಿದಿದ್ದು. ಖಾಲಿ ಪಂಜರ್ ಪಡಾಥ, ಅದರ ಒಂದು ಅಸ್ಥಿ ಪಂಜರ ಮಾತ್ರ ಅಲ್ಲಿ ಬಿದ್ದಿತ್ತು.
भैंस उसके पास खड़ी दुख मना रही थी. ಆ ಎಮ್ಮೆ ಅದರ ಪಕ್ಕದಲ್ಲಿ ನಿಂತ್ಕೊಂಡು ಅಳ್ತಾ ಇತ್ತು. दोनों दोस्त भैंस के सामने पहुँचे. ಇಬ್ಬರು ಕೂಡ ಆ ಎಮ್ಮೆಯ ಬಳಿಗೆ ಹೋಗ್ತಾರೆ. उसे नमस्कार किया और बोला. ಅದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾರೆ, भैंस बहन हम लोग मकान बनना चाहते हैं. ಭೈನ್ಸ್ ಬಹನ್ ಅಂತಂದರೆ ಎಮ್ಮೆ ಅಕ್ಕ ಅಂತ ಕರೀತಾರೆ. ನಮಗೆ ಒಂದು ಮನೆಯನ್ನು ಕಟ್ಟಬೇಕು ಅಂತ ಇದ್ದೀವಿ. ಆಪ್ ಬತಾ ಸಕ್ತಿ ಹೈ ಕಿ ಕೈಸೆ ಬನಾಯೆ ಜಾಯೆ. ಎಮ್ಮೆಯನ್ನು ಕೇಳ್ತಾರೆ, ನಾವು ಯಾವ ರೀತಿಯಾಗಿ ಮನೆ ಕಟ್ಟಬೇಕು ಅನ್ನೋದನ್ನು ಹೇಳು ಅಂಥೇಳಿ. ಹಾತಿನೇ ಬತಾಯಾ ಕಿ ಇತನೆ ಮೋಟೆ और मजबूत गोले पेड़ों से काट लो जितने उसके पैर हैं. ಆನೆ ಹೇಳ್ತು, ಮಜಬೂತಾಗಿರುವಂತಹ ಗಟ್ಟಿಮುಟ್ಟಾಗಿರುವಂತಹ ಮರವನ್ನು, ನನ್ನ ಕಾಲುಗಳ ರೀತಿಯಲ್ಲಿ ಇರುವಂಥ ಮರಗಳನ್ನು ಕಟ್ ಮಾಡಿರಿ ಅಂತ ಹೇಳ್ತು. सांप ने कहा कि ऐसे लंबी और पतली लकड़ियाँ काट लो जैसे वह खुद है. ಆಮೇಲೆ ಒಂದು ಹಾವು ಹೇಳಿತು, ತೆಳುವಾಗಿರುವಂತಹ ಮತ್ತು ಉದ್ದವಾಗಿರುವಂತಹ ಕಟ್ಟಿಗೆಗಳನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳಿತು. उसके आगे की बात न हाथी बता पाया न सांप. बेचारे दोनों को रत्ती भर पता नहीं. ಇದರ ಮುಂದೆ ಏನು ಮಾಡಬೇಕು ಅಂತ ಆನೆನೂ ಹೇಳಲಿಲ್ಲ, ಹಾವು ಹೇಳಲಿಲ್ಲ. ಪಾಪ ಅವರಿಬ್ಬರಿಗೂ ಅಷ್ಟೇ ಗೊತ್ತಿತ್ತು, ಹೆಚ್ಚಿಂದ ಏನೂ ಗೊತ್ತಿರಲಿಲ್ಲ ಅಂಥೇಳಿ ಹೇಳ್ತಾರೆ. भैंस ने दोनों दोस्तों को अपने भैंसे का पंजर दिखाया. ಆ ಎಮ್ಮೆಯು ಆ ಇಬ್ಬರು ಗೆಳೆಯರಿಗೆ ಅಲ್ಲಿ ಸತ್ತು ಬಿದ್ದಿರುವ ಆ ಕೋಣದ ಅಸ್ಥಿಪಂಜರವನ್ನು ಅಂದರೆ ಎಲುಬುಗಳನ್ನು ತೋರಿಸ್ತದೆ. ಬೋಲಿ जैसे इस पंजर में 4 पैरों पर हड्डियां पड़ी है, उसी तरह 4 मोटे गोले जमीन में गाड़ कर उन पर पतली और लंबी लकड़ियों से छप्पर का पंजर बना लो. ಎಮ್ಮೆ ಹೇಳುತ್ತೆ, ಇಲ್ಲಿ ನೋಡಿ, ಈ ಒಂದು 4 ಕಾಲುಗಳ ಮೇಲೆ ಯಾವ ರೀತಿಯಾಗಿ ಎಲುಬುಗಳು ಜೋಡಣೆ ಆಗಿದೆ, ಅದೇ ತರಹ ನೀವು 4 ದಪ್ಪದಾದಂತಹ ಗೋಲೆ ಅಂತಂದರೆ ವೃತ್ತಾಕಾರದ ಕಂಬಗಳನ್ನು ಜಮೀನ್ ಮೇ ಗಾಡ್ಕರ್ ಭೂಮಿಯಲ್ಲಿ ಅದನ್ನು ಮುಚ್ಚಿ ಹಾಕಿ ಅಥವಾ ಹೂತು ಹಾಕಿ, ಉನ್ ಪರ್ ಪತ್ಲಿ ಅವ್ರ ಲಂಬಿ ಲಕಡಿಯಾ ಅದರ ಮೇಲೆ ತೆಳುವಾಗಿರುವಂಥ ಮತ್ತು ಉದ್ದವಾಗಿರುವಂತಹ ಕಟ್ಟಿಗೆಗಳನ್ನು ಜೋಡಿಸಿ ಛಪ್ಪರ್ ಕಾ ಪಂಜರ್ ಬನಾಲೋ. ಛಪ್ಪರ್ ಅಂತಂದರೆ ಮೇಲ್ಛಾವಣಿಯ ರೀತಿಯಲ್ಲಿ ಒಂದು ಪಂಜರ ಅಥವಾ ಗೂಡನ್ನು ಮಾಡ್ರಿ ಅಂತ ಆ ಒಂದು ಎಮ್ಮೆ ಹೇಳುತ್ತೆ. ದೋನೋನೆ ಪೂಛ ಇಸ್ಕೆ ಬಾದ್ ಕ್ಯಾ ಕರ್ನಾ ಹೋಗಾ. ಇಬ್ಬರು ಕೇಳ್ತಾರೆ, ಇದಾದಮೇಲೆ ಏನು ಮಾಡಬೇಕು ಅಂತ. भैंस ने उत्तर दिया, आगे की बात मैं नहीं जानती, मुझे रत्ती भर पता नहीं. ओ भैंस भी क्या कहती है, इसके आगे मुझे कुछ नहीं पता. तब दोनों दोस्त आगे बढ़े. तब आवाग आ इಬ್ಬರು ಗೆಳೆಯರು ಮುಂದೆ ಹೋಗ್ತಾರೆ. रास्ते में एक तालाब मिला. रास्ते में क्या मिला उनको, एक तालाब मिला. तालाब ಅಂತಂದರೆ ಕೆರೆ ಅಥವಾ ಸರೋವರ ಅಂತ ಅರ್ಥ. तालाब में एक बहुत बड़ी मछली तैर रही थी. उस तालाब में क्या थी, एक बहुत बड़ी मछली तैर रही थी. मछली क्या कर रही थी, तैर रही थी. ಆ ಒಂದು ಸರೋವರದಲ್ಲಿ ಒಂದು ದೊಡ್ಡ ಮೀನು ಈಜ್ತಾ ಇತ್ತು. दोनों दोस्त वही ठहर गए. वो दोनों दोस्त क्या किए, वहाँ ठहर गए, अलिए निंतಕೊಂಡ್ರು. फिर दोनों ने मछली के पास जाकर नमस्कार किया. फिर ಅವರಿಬ್ಬರು ಆಮೇಲೆ ಆ ಒಂದು ಮೀನಿನ ಹತ್ರ ಹೋಗಿ ಅದಕ್ಕೆ ನಮಸ್ಕಾರ ಮಾಡ್ತಾರೆ. ಅವ್ರು ಬೋಲೆ ಆಮೇಲೆ ಹೇಳ್ತಾರೆ, हम लोग मकान बनाना चाहते हैं. हाथी कहता है कि उसके पैर जैसे मोटे और मजबूत लकड़ी के गोले पेड़ों से काट लो. सांप ने बताया कि जैसे वह है वैसी पतली और लंबी लकड़ियाँ काट लो. भैंस ने यह दिखला दिया कि इन दोनों किस्म की लकड़ियों को कैसे जमाया जाए. इसके आगे की बात उन लोगों में से
ಕಿಸಿ ಕೋ ಪತಾ ನಹಿ ಕೋಯಿ ರತ್ತಿ ಭರ್ ಭಿ ನಹಿ ಜಾನ್ತಾ. ಅವರಿಬ್ಬರು ಗೆಳೆಯರು ಹೇಳ್ತಾರೆ, ನಾವಿಬ್ಬರು ಮನೆಯನ್ನು ಕಟ್ಟಬೇಕು ಅಂತ ಇದ್ದೀವಿ, ಆದರೆ ನಮಗೆ ಅದು ಹೇಗೆ ಅಂತ ಗೊತ್ತಿಲ್ಲ. ಆನೆ ಏನು ಹೇಳ್ತು ಅಂದರೆ ಅದರ ಕಾಲಿನ ಥರ ಇರುವಂತಹ ದಪ್ಪದಾದಂತಹ ಮರಗಳನ್ನು ಕಡೀರಿ ಅಂತ ಹೇಳ್ತು. ಆಮೇಲೆ ಹಾವು ಅದರ ಆಕಾರದ ಉದ್ದವಾಗಿರುವಂಥ ಮತ್ತು ತೆಳುವಾಗಿರುವಂತಹ ಕಟ್ಟಿಗೆಗಳನ್ನು ಕಡಿದುಕೊಳ್ರಿ ಅಂತ ಹೇಳ್ತು. ಆಮೇಲೆ ಆ ಒಂದು ಎಮ್ಮೆ ಏನು ಹೇಳ್ತು ಅಂತಂದರೆ ಅದರ ಒಂದು ಅಸ್ಥಿ ಪಂಜರವನ್ನು ತೋರಿಸಿ ಯಾವ ರೀತಿಯಾಗಿ ಅದು ಅಸ್ಥಿ ಪಂಜರ ಇದೆ, 4 ಕಾಲುಗಳ ಮೇಲೆ ನಿಂತ್ಕೊಂಡಿದೆ, ಅದೇ ಥರ ನೀವು ಜೋಡಿಸಿ ಅಂತ ಹೇಳ್ತು. ಆಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯಾರೂ ಹೇಳಲಿಲ್ಲ ಅಂಥೇಳಿ ಆ ಗೆಳೆಯರು ಹೇಳ್ತಾರೆ. मछली ने कहा, आप लोग ज़रा मेरी पीठ की पट्टियाँ ध्यान से देख लो. मछली ने कहा, ಆ ಮೀನು ಹೇಳುತ್ತೆ, ನೀವಿಬ್ಬರು ನನ್ನ ಬೆನ್ನಿನ ಮೇಲೆ ಇರುವಂತಹ ಪಟ್ಟಿಗಳನ್ನು ಧ್ಯಾನ ಅಂದರೆ ಗಮನ ಇಟ್ಟು ನೋಡಿ ಅಂತ ಹೇಳುತ್ತೆ. ಫಿರ್ ಪೇಡೋನ್ ಸೆ ಬಹುತ್ ಸಿ ಪತ್ತಿಯಾँ ತೋಡ್ ಲೋ. ಆಮೇಲೆ ಮರಗಳಿಂದ ಬಹಳಷ್ಟು ಎಲೆಗಳನ್ನು ಹರಿದುಕೊಂಡು ಬನ್ನಿ. ಇನ್ ಪತ್ತಿಯೋಂ ಕೋ ಛಪ್ಪರ್ ಪರ್ ಉಸಿ ತರಹ ಜಮಾ ದೋ. ಆ ಒಂದು ಎಲೆಗಳನ್ನು ಆ ಮೇಲ್ಛಾವಣಿಯ ಮೇಲೆ ಸರಿಯಾದ ರೀತಿಯಲ್ಲಿ ಜೋಡಿಸಿ. ಜೈಸೆ ಮೇರಿ ಪೀಠ್ ಪರ್ ಪಟ್ಟಿಯಾ ಹೈ. ನನ್ನ ಬೆನ್ನಿನ ಮೇಲೆ ಯಾವ ರೀತಿಯಾಗಿ ಆ ಪಟ್ಟಿಗಳಿದೆ ಅದೇ ರೀತಿಯಾಗಿ ಆ ಎಲೆಗಳನ್ನು ಒಂದೊಂದಾಗಿ ಸರಿಯಾಗಿ ಜೋಡಿಸಿ ಅಂತ ಮೀನು ಹೇಳುತ್ತೆ. मछली की बात सुनकर दोस्तों की समझ में आ गया कि अब वे मकान बना सकते हैं. ಆ ಮೀನಿನ ಮಾತುಗಳನ್ನು ಕೇಳಿ ಆ ಗೆಳೆಯರಿಗೆ ತಿಳಿದು ಹೋಗುತ್ತೆ ಹೇಗೆ ನಾವು ಮನೆಯನ್ನು ಕಟ್ಟಬೇಕು ಅನ್ನೋದು. ಮಕಾನ್ ಬನಾನೆ ಕಾ ಪೂರಾ ತರೀಖಾ ಉನ್ಹೆ ಮಾಲೂಮ್ ಹೋ ಗಯಾ. ಆ ಒಂದು ಮನೆಯನ್ನು ಕಟ್ಟುವಂತಹದ್ದು ಹೇಗೆ ಅನ್ನುವ ಸಂಪೂರ್ಣವಾದಂತಹ ತರೀಖಾ ಅಂತಂದರೆ ಅದರ ಒಂದು ಮಾಹಿತಿ ಅವರಿಗೆ ಪೂರ್ಣವಾಗಿ ತಿಳಿದು ಹೋಯಿತು. ಅಬ್ ಅವ್ರ ಕುಚ್ ಜಾನನೆ ಕಿ ಜರೂರತ್ ನಹಿ ಥಿ. ಈಗ ಅವರಿಗೆ ಸರಿಯಾಗಿ ಅರ್ಥ ಆಯಿತು ಹೇಗೆ ಮನೆಯನ್ನು ಕಟ್ಟಬೇಕು ಅಂಥೇಳಿ. ಇನ್ನು ಮುಂದೆ ಅವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ತಾವೇ ಸ್ವತಃ ನಿರ್ಧಾರ ಮಾಡಿಕೊಂಡ್ರು. ದೋನೋ ದೋಸ್ತ್ ಜಂಗಲ್ ಸೆ ಲೌಟ್ ಕರ್ ಆಯೆ ಔರ್ ಏಕ್ ಜಗಹ ಮಕಾನ್ ಬನಾ ಲಿಯಾ. ಹೀಗೆ ಆ ಒಂದು ಅರಣ್ಯ ಅಥವಾ ಜಂಗಲ್ನಿಂದ ಅವರು ವಾಪಸ್ ಬಂದು ಒಂದು ಮನೆಯನ್ನು ಕಟ್ಟಿಕೊಳ್ತಾರೆ. ಯಹ ದುನಿಯಾ ಮೇ ಆದ್ಮಿ ಕೆ ಹಾತೋಂ ಬನಾ ಪೆಹಲಾ ಮಕಾನ್ ಥಾ. ಹೀಗೆ ಆ ಇಬ್ಬರು ಗೆಳೆಯರು ಕಟ್ಟಿರುವಂತಹ ಮನೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವನು ನಿರ್ಮಿಸಿರುವಂತಹ ಮೊದಲ ಮನೆಯಾಗಿದೆ ಅಂಥೇಳಿ ಇಲ್ಲಿ ಲೇಖಕರು ಹೇಳ್ತಾರೆ. ಈ ಒಂದು ಪಾಠ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.